ನಮಸ್ಕಾರ. ಒಂದು ಏನು ಅನುಭವಿ ಇರುವಂಥ ಲೈನ್ಮ್ಯಾನ್ನ ಇವತ್ತು ಸಂದರ್ಶನ ಮಾಡ್ತಾ ಇದ್ದೀವಿ ನಾವು. ಯಾಕೆ ಈ ಸಂದರ್ಶನ ಮಾಡ್ತಾ ಇದ್ದೀವಿ ಅಂದರೆ, ಇವತ್ತಿನ ಒಂದು ಏನು ಪವರ್ ಮ್ಯಾನ್ಗಳು ಲೈನ್ಮ್ಯಾನ್ಗಳಿದ್ದಾರೆ, ಒಂದಿಷ್ಟು ತಪ್ಪುಗಳನ್ನ ಮಾಡ್ತಾ ಇದ್ದಾರೆ. ಅವ್ರಿಗೆ ಒಂದು ಮಾರ್ಗದರ್ಶನ ನೀಡುವಂಥ ಒಬ್ಬ ಅನುಭವಿ, ಸುಮಾರು 35 ವರ್ಷಗಳ ಸಂಪೂರ್ಣ ಒಂದು ಸರ್ವಿಸ್ನ ಮುಗಿಸಿ ರಿಟೈರ್ಡ್ ಆಗಿ ಮನೆಯಲ್ಲಿ ವೃದ್ಧಾಪ್ಯ ಜೀವನ ಕಳೀತಾ ಇದ್ದಾರೆ. ಅಂತ ಒಬ್ಬ ಲೈನ್ಮ್ಯಾನ್ ನಮ್ಮ ಜೊತೆಲಿ ಇದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್, ನಿಮ್ಮ ಹೆಸರು? ಮಹಬೂಬ್ ಖಾನ್ ಅಂತ. ಮೆಹಬೂಬ್ ಖಾನ್ ಅವರು ಎಲ್ಲ ಅಪಾಯಿಂಟ್ ಆಗಿದ್ದು ಸರ್ ಗೌರಿಬಿದನೂರು ಫಸ್ಟ್ ಅಪಾಯಿಂಟ್ಮೆಂಟ್. ಯಾವಾಗ ಆಯಿತು ಅಪಾಯಿಂಟು? 1979ರಲ್ಲಿ ಸೇರಿದ್ದೆ. ಏನು ಟೆಂಪ್ರವರಿನಾ? ಹಾಂ, ಟೆಂಪರವರಿ. ಹಾಂ, ಸರಿ. ಮತ್ತೆ 1983ರಲ್ಲಿ ಪರ್ಮನೆಂಟ್ ಆಯಿತು. ಓಕೆ. ಶಿಲ್ಗಟ್ಟೆಗೆ ಹಾಕಿದ್ರು. ಜಮ್ಮುನ್ಘಟ್ಟೆಗೆ ಬಂದ್ರೆ ನೀವು ಹಾಂ, ಇಲ್ಲಿ ನೀವು ಸರ್ವಿಸ್ ಮುಗಿಸಿದ್ದೀರಾ ಅಲ್ವಾ? ಹೌದು ಸರ್. ಸರ್, ನಿಮ್ಮ ಕಾಲಮಾನದಲ್ಲಿ ಕರೆಂಟ್ನ ಒಂದು ಬಳಕೆ ಕಮ್ಮಿ ಇತ್ತು, ಕರೆಕ್ಟಾ? ಜಾಸ್ತಿ ಕಡಿಮೆ ಇತ್ತು ಅವಾಗ. ಜಾಸ್ತಿ ಕಡಿಮೆ ಇತ್ತು, ಸರ್ವಿಸ್ ಕಮ್ಮಿ ಇತ್ತು. ಸ್ಟೆಪ್ ಡೌನ್ ಟ್ರಾನ್ಸ್ಫಾರ್ಮರ್ಗಳು ಅಳವಡಿಸಿ ನಾವು ಕರೆಂಟ್ನ ಕೊಡ್ತಾ ಇದ್ವಿ ಜಮ್ಮುಕಟ್ಟೆಗೆ. ಆ ಕಾಲದಿಂದ ಇತ್ತು. ಆಮೇಲೆ ಬಂದು ಇಲ್ಲಿ MSS ಇಲ್ಲಿ ರೆಡಿ ಆಯ್ತು. ಆಮೇಲೆ ಎಲ್ಲ MSS ಇದ್ದಿಲ್ಲ ನಿಮ್ಗೆ ಅವಾಗ? ಇಲ್ಲ. ಯಾವಾಗ ಬಂತು MSS? ನಾವು ಇಲ್ಲಿ ಬಂದು ಕೆಲಸ ಮುಗಿಸಿ ಶಿಲ್ಗಟ್ಟೆಯಿಂದ 90ರಲ್ಲಿ ಬಂತು ನಿಮ್ಗೆ MSS ಅಲ್ವಾ? ಎಲ್ಲ ಅಟೆಂಡ್ ಮಾಡ್ತಾ ಇದ್ವಿ. ಸರ್, ನೀವು ಈ ಕಂಬನ ಹೆಂಗ್ ನೆಡ್ತಿದ್ರಿ? ಕಂಬ ಗುಂಡಿ ಹೊಡೆದು. ಯಾರು ಗುಂಡಿ ಹೊಡಿತಾ ಇದ್ರು? ನಾವೇ ಹೊಡಿತಾ ಇದ್ವಿ. ಹಾ, ಸರಿ. ನಾವೇ ಹೊಡೆದು ಗುಂಡಿ ಹೊಡೆದು ಅಂತೇಳೋದು. ಕಂಬ ನಾವೇ ಸ್ವಂತ ಕೈಯಿಂದ ಎತ್ತಿ ಕಟ್ಟಿ ಎಳ್ಕೊಂಡು ಎಲ್ಲ ಎತ್ತಿ ಇಲ್ಲಿ ಹಾಕಿ. ಅದು ನೀವು ಐಲೇಸ ಹೇಳ್ತಾ ಇದ್ರಿ, ಗೊತ್ತಾ ನಿಮ್ಗೆ? ಹೌದು ಹೌದು. ಒಂದ್ಸರಿ ಹೇಳ್ಬೋದಾ ನಮ್ಮ ಪ್ರೇಕ್ಷಕರಿಗೆ ಐಲೇಸ? ಇವತ್ತಿನ ಹುಡುಗರಿಗೆ ಐಲೇಸ ಗೊತ್ತಿಲ್ಲ, ಕರೆಕ್ಟಾ? ಇವತ್ತಿನ ಲೈನ್ಮನ್ ಹುಡುಗರಿಗೆ ಐಲೇಸ ಗೊತ್ತಿಲ್ಲ, ಯಾಕಂದ್ರೆ ಯಾರು ಕಂಬ ಕೈಯಿಂದ ಎತ್ತಲ್ಲ. ಐಲೇಸ ಹೇಳ್ಬೇಕು ನೀವು ಇವಾಗ ನಮ್ಮ ಪ್ರೇಕ್ಷಕರಿಗೆ. ಅಲ್ಲಿ ನೋಡ್ಕೊಂಡು ಹೇಳಿ, ಹೇಳಿ ಅಮ್ಮ, ಜೋರಾಗಿ ಹೇಳ್ಬೇಕು. ನಿಧಾನ ಕೇಳಿ. ಇವಾಗ ಏನು ಒಂದು 30 ವರ್ಷದ ಕೆಳಗಡೆ ಪ್ರತಿ ಲೈನ್ಮ್ಯಾನ್ ಕೈಯಿಂದ ಗುಂಡಿ ಹೊಡೆದು 7-8 ಅಡಿಗಳಷ್ಟು ಗುಂಡಿ ಹೊಡೆದು ಕಂಬನ ಕೈಯಿಂದ ಎತ್ತಿ ಹಗ್ಗದಲ್ಲಿ ಎತ್ತಿ ಆ ಕಂಬ ಟ್ರಾನ್ಸ್ಪೋರ್ಟೇಷನ್ ಮಾಡ್ತಿದ್ವಿ. ಹೆಂಗೆ? ಒಂದು ಎತ್ತಿನ ಗಾಡಿಲೋ ಟ್ರಾಕ್ಟರ್. ನಾವು ಸ್ವಂತ 4 ಜನ ಒತ್ಕೊಂಡು ಹೋಗ್ತಾ ಇದ್ವಿ. ನೋಡಿ, ಹೆಗಲ ಮೇಲೆ ಎತ್ಕೊಂಡು ಹೋಗಿ ಕಂಬ ನೆಟ್ಟಿರುವಂತ ಲೈನ್ಮ್ಯಾನ್ಗಳು ಸಂಪರ್ಕದಲ್ಲಿ ಇದೀವಿ. ಅವತ್ತಿನ ಕಾಲದಲ್ಲಿ ಈ ಲೈನ್ಮ್ಯಾನ್ಗಳು ಒಂದು ಸ್ಫೂರ್ತಿಗಾಗಿ, ಒಂದು ಶಕ್ತಿಯನ್ನ ವೃದ್ಧಿ ಮಾಡೋದಕ್ಕೆ ಐಲೇಸ ಅಂತ ಹೇಳ್ತಿದ್ರು. ನಮ್ಮ ಒಂದು ಭಾರತದಲ್ಲಿ ಇದೊಂದು ಭಾರಿ ಒಂದು ಮುಂಚೂಣಿಯಲ್ಲಿ ಇದ್ದಂಥದ್ದು ಐಲೇಸ. ಒಂದು ಏನೋ ಉರುಪು ತುಂಬೋದಕ್ಕೋಸ್ಕರ ಆ ಒಂದು ಐಲೇಸನ ನಮ್ಮ ಶಶಿಕುಮಾರ್ ಅವ್ರ ಬಾಯಲ್ಲಿ ಕೇಳೋಣ. ನಾವು ಅವ್ರ ಜೊತೆ ಐಲೇಸ ಹೇಳೋಣ. ಸ್ಟಾರ್ಟ್ ಮಾಡಿ ಸರ್. 20 ವರ್ಷಗಳ ಕೆಳಗಡೆ ನಾವು ಕಂಬನ ಒತ್ಕೊಂಡು ಹೋಗ್ತಾ ಇದ್ವಿ. ಭುಜದ ಮೇಲೆ ಒತ್ಕೊಂಡು ಹೋಗಿ ಕಂಬನ ಅಲ್ಲಿ ಇಳಿಸಿ ಗರಾಡ್ ತಗೊಂಡು ನಾವು ಗುಣಿ ಹೊಡಿತಾ ಇದ್ವಿ. ಗುಣಿ ಹೊಡೆದು ನಾವು ಕಂಬನ ಹಗ್ಗ ಕಟ್ಟಿ ಹಗ್ಗದಿಂದ ಎಳಿತಾ ಇದ್ವಿ ನಾವು. ಅದಕ್ಕೆ ಭುಜ ಸಪೋರ್ಟ್ ಕೊಡ್ತಾ ಇದ್ವಿ. ಅದು ಭುಜ ಸಪೋರ್ಟ್ ಕೊಟ್ಟು ನಾವು ಕಂಬನ ಎಳೆದು ನಿಲ್ಸ್ಬಿಟ್ಟು ಆಮೇಲೆ ನಾವು ಮೇಲೆ ಕೆಲಸ ಮಾಡ್ತಾ ಇದ್ವಿ. ಆ ಕಂಬ ಎತ್ತವಾಗ ಏನಂತ ಐಲೇಸ ಹೇಳ್ತಾ ಇದ್ರಿ? ರಾಮ್ ರಾಮ್ ಬೋಲೋ ಐಲೇಸ, ರಾಮ್ ರಾಮ್ ಬೋಲೋ ಐಲೇಸ, ರಾಮ್ ರಾಮ್ ಬೋಲೋ ಐಲೇಸ, ರಾಮ್ ರಾಮ್ ಬೋಲೋ ಐಲೇಸ. ಮೇಲಕ್ ಬಂತು ನೋಡೋ ಐಲೇಸ, ಎತ್ತ ಸ್ವಲ್ಪ ಐಲೇಸ, ಕೈ ತೆಗಿಬೇಡ, ಎತ್ತ ಐಲೇಸ, ಸ್ವಲ್ಪ ಬಂತು. ಐಲೇಸ, ರಾಮ್ ರಾಮ್ ಬೋಲೋ ಐಲೇಸ. ಆಯ್ತು ಬಿಡು. ನೋಡೋದಲ್ಲ ಐಲೇಸ, ನಿಮ್ಗೆ ನೋಡ್ತಾ ಇದ್ರೆ ಖುಷಿ ಅನ್ಸ್ಬೋದು. ಲೈನ್ಮ್ಯಾನ್ಗಳೆಲ್ಲ ನೀವು ನೋಡ್ತಾ ಇದ್ರೆ ಇವತ್ತಿಗೆ ನಿಮ್ಗೆ ಇದ್ರ ಮಜಾ ಗೊತ್ತಿಲ್ಲ. 25-30 ವರ್ಷದ ಕೆಳಗಡೆ ಕೆಲಸ ಮಾಡೋದಂತ ಇಂಥ ಅನುಭವಿಗಳಿಗೆ ಅದ್ರ ಮಜಾನ ಗೊತ್ತು, ಕೆಲಸದ ಅನುಭವನೂ ಗೊತ್ತು. ಅವ್ರು ಇವತ್ತಿಗೂ ರಿಟೈರ್ಡ್ ಆಗಿ ಇವತ್ತು ಮನೇಲಿ ಜೀವನ ನಡೆಸ್ತಾ ಇದಾರೆ ಮೊಮ್ಮಕ್ಕಳ ಜೊತೆಲಿ. ಅಂದ್ರೆ ಕಾರಣ ಏನ್ ಗೊತ್ತಾ? ಅವರು ಅವತ್ತಿಗೆ ತೆಗೆದುಕೊಂಡಂತ ಜಾಗೃತಿಗಳು. ಆ ಜಾಗೃತಿ ವಿಚಾರವಾಗಿ ಮೊಹಮ್ಮದ್ ಅವ್ರ ಹತ್ರ ಮಾತಾಡೋಣ. ಸರ್, ನೀವು ಒಂದು ಲೈನ್ ಎತ್ತುವಾಗ ಯಾವ ರೀತಿಯಾದ ಜಾಗೃತಿ ತಗೊಂತ ಇದ್ರಿ? ಸರ್, ಲೈನ್ ಎತ್ತುವಾಗ ನಾವು ನಮ್ಮ ಜೈಗೆ ಫಸ್ಟ್ ಮಾತಾಡ್ಕೊಂಡು ಅಲ್ಲಿಂದ ಲೈನ್ ಕ್ಲಿಯರ್ ತಗೊಂಡು ಲೈನ್ ಕ್ಲಿಯರ್ ತಗೊಂಡು ನಾವು ಬೇರೆ ಕೆಲ್ಸಕ್ಕೆ ಹೋಗ್ತಾ ಇದ್ವಿ. ಅಲ್ಲಿ ಕೆಲ್ಸಕ್ಕೆ ಹೋದ್ಮೇಲೆ ಅಲ್ಲಿ ಆ ಕಡೆ ಈ ಕಡೆ 2 ಕಡೆನೂ ಅರ್ಥಿಂಗ್ ಮಾಡಿಕೊಂಡು ಫಸ್ಟ್ ಇದನ್ನ ವಿಚಾರಿಸ್ಕೊಂಡು ಲೈನ್ ಕ್ಲಿಯರ್ ಆಗಿದೆಯೋ ಇಲ್ಲೋ ಅಂತ ಹೇಳ್ಬಿಟ್ಟು 2 ಕಡೆ ಕಂಬದಲ್ಲೂ ಹತ್ತಿ ಈ ಕಡೆ ಆ ಕಡೆ ಅರ್ಥಿಂಗ್ ಮಾಡಿ ಮತ್ತೆ ಕೆಲಸ ಮಾಡಬೇಕಾಗಿರೋ ಜಾಗದಲ್ಲಿ ಕೆಲಸ ಮಾಡಿ ಎಲ್ಲ ಮುಗಿಸ್ಕೊಂಡು ಬರ್ತಾ ಇದ್ವಿ. ಸರ್, ಇವತ್ತು ನೀವು ಏನು ಒಂದು ಇಂಧನ ಇಲಾಖೆಯಲ್ಲಿ ಕೆಲಸ ಮಾಡಿದ್ದೀರಾ. ಕರೆಂಟ್ ಅಂದ್ರೆ ಕಣ್ಣಿಗೆ ಕಾಣಿಸ್ಲಿದ್ದಂಥ ವಸ್ತು, ಯಾರಿಗೂ ಕಣ್ಣಿಗೆ ಕಾಣಿಸಲ್ಲ. ಅದು ಕರೆಂಟ್ ಇದೆಯೋ ಇಲ್ವೋ ಅಂತ ಚೆಕ್ ಮಾಡ್ಕೊಳಕ್ಕೆ ಇರೋದು ಸಾಧನ ಅರ್ಥರಾಡ್. ಅವತ್ತು ನಿಮ್ಮ ಆ ಕಾಲಮಾನದಲ್ಲಿ ನಿಮ್ಗೆ ಅರ್ಥರಾಡ್ಗಳದ್ದು ವ್ಯವಸ್ಥೆ ತುಂಬಾ ಕಮ್ಮಿ ಇತ್ತು. ಯಾವ ತರ ಅರ್ಥ ಮಾಡ್ಕೊತಾ ಇದ್ರಿ ಸರ್? ಕಟ್ಟಿಗೆ ಒಂಥರ ಕಟ್ಟಿಗೆ ಬರ್ತಾ ಇತ್ತು, ಕೊಡ್ತಾ ಇದ್ರು, KEB ಇಂದ ಬರ್ತಾ ಇತ್ತು.
ಅರ್ಥರಾಡ್ ಮೂರು ವೈರ್ಗೂ ಮೂರ್ಗೆ ಹಾಕ್ಬಿಟ್ಟು ಕಾಮನ್ ಮಾಡ್ತಾ ಇದ್ರಿ. ಕಾಮನ್ ಮಾಡಿಬಿಟ್ಟು ಅದರದ್ದು ಒಂದು ಸರಪಳಿ ಇರ್ತಾ ಇತ್ತು. ಸರಪಳಿ ತಗೊಂಡ್ಬಂದು ಭೂಮಿಗೆ ಅರ್ಥ ಮಾಡಿ ನಾವು ಕೆಲಸ ಮಾಡ್ತಾ ಇದ್ವಿ. ಸರ್ ಇವಾಗ ಕೆಲವೊಂದು ಟ್ರಾನ್ಸ್ಫಾರ್ಮರ್ ಯಾರ್ಡ್ಗಳ ಹತ್ರ ಇವತ್ತಿನ ಆರ್ ಸಿ ಗುತ್ತಿಗೆದಾರರು ಒಂದಿಷ್ಟು ಏನು ಅರ್ಥ ನ್ಯೂಟ್ರಲ್ಗಳು ಮಾಡ್ತಾರೆ ಸರ್. ಹೆಂಗಿರ್ತವೆ ಅಂದ್ರೆ ಸುತ್ತಿಲ್ ತಗೊಂಡು ಒಳಗಡೆ ಹೊಡೆದು ನಾವು ಮಣ್ಣು ಮಸಿ ಏನಿರಲ್ಲ ಅದಕ್ಕೆ ಒಳಗಡೆ ಹೊಡೆದು ಬಿಟ್ಬಿಡ್ತಾರೆ. ಎಷ್ಟು ಸರಿ ಸರ್? ನಾವು 9 ಅಡಿ ಮೇಲ್ಗಡೆ ಗುಡ್ಡಿ ಹೊಡೆದು ಅದಕ್ಕೆ ಚೆನ್ನಾಗಿ ಗ್ರೌಂಡ್ ಮಾಡಿ 32 ತೂತುಗಳು ಪೈಪ್ ಹಾಕಿ ಅದನ್ನ ಕೆಳಗಡೆ ಮೇಲ್ಗಡೆ ಎಲ್ಲ ಉಪ್ಪು ಇದ್ಲು ಎಲ್ಲ ಅಲ್ಲ ಜಿಯ ವೈರು ಕೆಳಗಡೆಯಿಂದ ಮೇಲ್ಗಡೆವರೆಗೂ ಪೈಪ್ಗೆ ನಟ್ ಬೋಲ್ಟ್ ಹಾಕಿ ಅದನ್ನ ಒಳಗಡೆ ಹಾಕಿ ಎಲ್ಲ ಉಪ್ಪು ಇಜ್ಜಲು ಮರಳು ಎಲ್ಲ ಹಾಕಿ ಅದನ್ನ ಮುಚ್ಚಿ ಆಮೇಲೆ ಎಲ್ಲ ಕೆಲಸ ಮುಗಿಸ್ತಾರೆ. ಹಂಗಾಗಿ ನ್ಯೂಟ್ರಲ್ ಅರ್ಥಿಂಗು ಕರೆಕ್ಟ್ ಆಗಿರ್ತಿತ್ತು. ಅರ್ಥ ಆಯ್ತು. ಇವತ್ತು ಮಾಡ್ತಿರೋದು ಕರೆಕ್ಟ್ ಇದೆಯಾ ಸರ್ ಸಿಸ್ಟಮ್? ಎಲ್ಲಿ ಮಾಡ್ತಾ ಇದಾರೆ ಸರ್? ಬರೀ ಒಂದು ಅದೇನೋ ಗಾಡಾರಿ ತಗೊಂಡ್ಬರ್ತಾರೆ, ಹಿಂಗೆ ಗುಡ್ಡಿ ತೆಗಿತಾರೆ, ಆಮೇಲೆ ಮುಚ್ಚಿಬಿಡ್ತಾರೆ. ಅದೇನಾಗುತ್ತೋ ಪೈಪ್ ಇಡ್ತಾರೆ ಮೇಲ್ಗಡೆಯಿಂದ ನಾವು ಅದನ್ನ ಗುಡ್ಡಿ ಹೊಡೆದಾಗ ನೀವು ಹೋಗ್ಬಿಟ್ಟು ಮೇಲ್ಗಡೆ ಒಬ್ರು ನಮ್ಗೆ ಎಳ್ಕೋಬೇಕಾಗಿತ್ತು ಮೇಲಕ್ಕೆ. ಅಷ್ಟು ಗುಡ್ಡಿ ಹೊಡಿತಾ ಇದ್ವಿ ಸರ್. ಇವಾಗ ನೀವು ಅವತ್ತಿನ ಕಾಲಮಾನದಲ್ಲಿ ನೋಡಿದಂತ ಅಧಿಕಾರಿಗಳಿಗೂ ಇವತ್ತಿರುವಂತ ಅಧಿಕಾರಿಗಳಿಗೂ ಏನ್ ವ್ಯತ್ಯಾಸ ಇದೆ ಸರ್? ಇದ್ರ ಬಗ್ಗೆ ಹೇಳಕ್ಕಾಗಲ್ಲ. ಅಲ್ಲ ನಿಮ್ಮ ಕಾಲಮಾನದಲ್ಲಿ ಇದ್ದಂತ ಅಧಿಕಾರಿಗಳು ಯಾವ ಆಗ ಎಲ್ಲ ಅವರು ಹೇಳ್ಕೊಡ್ತಾ ಇದ್ರು, ಮತ್ತೆ ನಮ್ಗೆ ಒಳ್ಳೆ ಕೆಲಸಗಳು ಮಾಡ್ಸಕ್ಕೆ ಅನುಕೂಲ ಮಾಡ್ಕೊಡ್ತಾ ಇದ್ರು. ಅದ್ರ ಬಗ್ಗೆ ಲೈಟ್ ಕ್ಲಿಯರ್ ಬಗ್ಗೆ ಜಾಸ್ತಿನೇ ಎಚ್ಚರಿಕೆ ಕೊಡ್ತಾ ಇದ್ರು. ಎಲ್ಲ ಇದರಲ್ಲಿ ನಾವು ಕೆಲಸ ಮಾಡ್ಕೊಂಡು ಬರ್ತೀವಿ. ಸರ್ ನೀವು ಅಪಾಯಿಂಟ್ ಆದಾಗ ಎಷ್ಟಿತ್ತು ನಿಮ್ಮ ಸಂಬಳ? 1600 ರೂಪಾಯಿ. 160 ರೂಪಾಯಿ ಸೇರಿದ್ದು. 160 ರೂಪಾಯಿ ಸೇರಿದ್ದು 78ರಲ್ಲಿ. 83ರಲ್ಲಿ 83ರಲ್ಲಿ 15 ಪೈಸಾ 20 ಪೈಸಾ ಇನ್ಕ್ರಿಮೆಂಟ್, 1.5 ಇನ್ಕ್ರಿಮೆಂಟ್ ಎಲ್ಲ ಬಂತು. 83ರಲ್ಲಿ ಎಷ್ಟಿತ್ತು ಸಂಬಳ? ಆಮೇಲೆ 1,500 ಆಯ್ತು. ಆಮೇಲೆ 2,000 3,000 ಹಿಂಗೆ ಜಾಸ್ತಿ ಆಗ್ತಾ ಬಂತು. ಸರ್ ನೀವು ರಿಟೈರ್ಡ್ ಆಗೋವಾಗ ಎಷ್ಟಿತ್ತು ನಿಮ್ಮ ಸಂಬಳ? 60,000. ನೀವು ಯಾವ ಹುದ್ದೆಯಿಂದ ರಿಟೈರ್ಡ್ ಆಗಿದ್ದು? ಮೆಕ್ಯಾನಿಕ್ ಗ್ರೇಡ್? ಫಸ್ಟ್ ಕ್ಲಾಸ್ ಮೇಸ್ತ್ರಿ ಆಗಿದ್ರಿ. ಸರ್ ಈ ಓವರ್ ಆಲ್ ಆಗಿ ನಿಮ್ಮ 35 ವರ್ಷದ ಅನುಭವದಲ್ಲಿ ಬೆಸ್ಕಾಂ ಬಗ್ಗೆ ನೀವು ಏನಂತ ಹೇಳ್ತೀರಾ ಸರ್? ಯಾವಾಗ ಇದ್ದಿದ್ದು ಬೆಸ್ಕಾಂಗೂ ಇವಾಗ ಇದ್ದಿದ್ದು ಬೆಸ್ಕಾಂಗೂ ವ್ಯತ್ಯಾಸ ಇದೆ ಸರ್. ಅದರಲ್ಲಿ ನಮ್ಮ ಮೆನ್ನುಗಳೆಲ್ಲ ಹುಷಾರಾಗಿ ಎಲ್ಲ ಫಸ್ಟು ಲೈಟ್ ಕ್ಲಿಯರ್ ಬಗ್ಗೆ ಇಂಟ್ರೆಸ್ಟ್ ಕೊಡಬೇಕು, ಜೈಗಳಿಗೂ ಹೇಳಬೇಕು, ಮತ್ತು ಇವ್ರೂ ಈ ಕಡೆ ಆ ಕಡೆ ಎಲ್ಲ ಕಡೆ ಅರ್ಥ ಮಾಡಿಕೊಂಡು ಕೆಲಸ ಮುಗಿಸಿದ್ರೆ ಅವ್ರಿಗೂ ಅನುಕೂಲ, ಡಿಪಾರ್ಟ್ಮೆಂಟ್ಗೂ ಅನುಕೂಲ, ಎಲ್ಲರಿಗೂ ಅನುಕೂಲ ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತೀವಿ ಸರ್. ಇವಾಗ ನಿಮ್ಮ ಗಮನಕ್ಕೆ ಬಂದಿರ್ಬೋದು, ಈ ಒಂದು 2-3 ವರ್ಷದಲ್ಲಿ ಸುಮಾರು ಜನ ಲೈನ್ ಮ್ಯಾನ್ಗಳು ಸತ್ತೋದ್ರು ಸರ್. ಇವ್ರಿಗೆ ಏನು ಹೇಳ್ತೀರಾ ಸರ್ ನೀವು? ಅದೇ ಬೇಜವಾಬ್ದಾರಿಯಿಂದ ಹೋಗಿರ್ತಾರೆ. ಇಲ್ಲಿ ಬೇಜವಾಬ್ದಾರಿತನ ಲೈನ್ ಮ್ಯಾನ್ದ ಅಥವಾ ಎ ಇದೆ ಸರ್? ಇಬ್ಬರದು ಇರ್ತದೆ ಸರ್. ಫಸ್ಟು ನಾವು ಜೆಯಿಂದ ಪರ್ಮಿಷನ್ ತಗೊಂಡು ಹೋಗ್ಬೇಕು, ನಮ್ಮ ಈ ಬುದ್ಧಿವಂತಿಕೆಯಿಂದ ಕೆಲಸ ಮಾಡಬೇಕು, ಇದೆಲ್ಲ ಇರ್ತದೆ. ಅದನ್ನು ಲೈಟ್ ಕ್ಲಿಯರ್ ಯಾವ್ದು ತಗೊಳ್ಬೇಕು ಯಾವ್ದು ತಗೋಬಾರ್ದು ಅನ್ನೋದು ನಮಗೆ ಗೊತ್ತಿರಬೇಕು. ಇದೆಲ್ಲ ಮಾಡಿದರೆ ಅದು ನೋಡಿಕೊಂಡು ಮತ್ತೆ ಲೈನ್ ಹಾಫ್ ಆದ್ರೂ ಚೆಕ್ ಮಾಡ್ಕೋಬೇಕು. ಚೆಕ್ ಮಾಡ್ಕೊಂಡು ಒಂದ್ಸರಿ ಇಲ್ಲ 2 ಸಾರಿ ಚೆಕ್ ಮಾಡಿ ಆಮೇಲೆ ಕಂಬ ಹತ್ತಿ ಕೆಲಸ ಮಾಡೋದು. ಅದು ಎರಡು ಕಡೆ ಅರ್ಥ ಮಾಡಿಕೊಂಡು ಕೆಲಸ ಮಾಡಿದ್ರೆ ಅನುಕೂಲವಾಗಿರ್ತದೆ ಅಂತ ಹೇಳ್ಬಿಟ್ಟು ಹೇಳ್ತೀವಿ ಸರ್. ಕೊನೆಯದಾಗಿ ನೀವು ಈ ಒಂದು ಇಲಾಖೆಯಲ್ಲಿ ಅನ್ನ ತಿಂದಿದ್ದೀರಾ, ನಿಮ್ಮ ಜೀವನ ಕಟ್ಕೊಂಡಿದ್ದೀರಾ, ನಿಮ್ಮ ಸಂಸಾರ ನಡೆಸಿದ್ದೀರಾ, ಏನು ಹೇಳ್ತೀರಾ ಸರ್ ಇಲಾಖೆ ಬಗ್ಗೆ? ನಮಗೆ ಚೆನ್ನಾಗಿತ್ತು ಸರ್. ಅಲ್ಲ, ಈ ಇಲಾಖೆ ಬಗ್ಗೆ ನೀವೇನು ಗೌರವ ತೋರಿಸ್ತೀರಾ? ನೀವೇನಂತ ಹೇಳ್ತೀರಾ ಇಲಾಖೆ ಬಗ್ಗೆ? ಇಲಾಖೆ ಮುಂಚೆ ಇದ್ದವರು ಎಲ್ಲ ನಮಗೆ ಚೆನ್ನಾಗಿ ಸಹಕಾರ ಕೊಟ್ಟರು, ಚೆನ್ನಾಗಿ ಕೆಲಸ ಮಾಡ್ಕೊಂಡು ನಾವು ದುಡ್ಕೊಂಡು ಬಂದು ರಿಟೈರ್ಡ್ ಆಗಿದ್ದೀವಿ ಅಷ್ಟೇ. ನಿಮಗೆ ಈ KEB ಇಂದ ಒಳ್ಳೇದಾಗಿದೆ ಕೆಟ್ಟದಾಗಿದೆ? ಒಳ್ಳೇದಾಗಿದೆ ಸರ್. ನೀವು ಜೀವನ ಕಟ್ಕೊಂಡಿದ್ದೀರಾ? ಹೌದು ಸರ್. ಒಳ್ಳೆ ಸಂಸ್ಥೆ. ಹೌದೌದು. ಉಳಿಸ್ಕೊಂಡು ಬೆಳೆಸ್ಕೊಂಡು ಕರ್ಕೊಂಡು ಹೋಗ್ಬೇಕಷ್ಟೇ. ಹೌದೌದು ಸರ್. ಲಂಚ ತಿಂದು ಹಾಳು ಮಾಡಿದ್ರೆ ಇದೇ ತರ ಆಗುತ್ತೆ ಸರ್. ಇವಾಗ ಇನ್ನೊಂದು ಲಾಸ್ಟ್ ಪ್ರಶ್ನೆ, ಇದು ಅತಿ ಗಂಭೀರವಾದ ಪ್ರಶ್ನೆ ಸರ್. ಅವತ್ತಿನ ಕಾಲಮಾನದಲ್ಲಿ ನಿಮಗೆ ಇಲಾಖೆಯಿಂದನೇ ನಿಮ್ಗೆ ಮೆಟೀರಿಯಲ್ ಕೊಡೋರು. ಟ್ರಾನ್ಸ್ಫಾರ್ಮರ್ ಆಗಿರ್ಬೋದು, ಆಂಗಲ್ಸ್ ಆಗಿರ್ಬೋದು, ಇನ್ಸುಲೇಟರ್ಸ್ ಆಗಿರ್ಬೋದು, ಪೋಲ್ಗಳಾಗಿರ್ಬೋದು, ರ್ಯಾಬಿಟ್ ಆಗಿರ್ಬೋದು, ಪ್ರತಿಯೊಂದನ್ನು ಇಲಾಖೆಯಿಂದ ಕೊಡ್ತಿದ್ರು. ಅವತ್ತಿನ ಗುಣಮಟ್ಟಕ್ಕೂ ಇವತ್ತಿನ ಗುಣಮಟ್ಟಕ್ಕೂ ಏನು ವ್ಯತ್ಯಾಸ ಇದೆ ಸರ್? KEB ಇದ್ದಾಗ ಪೋಲ್ಗಳು ನಮ್ಮ KEB ಅವರೇ ಮಾಡ್ತಾ ಇದ್ವಿ. ಹೌದು, ಅದ್ರಲ್ಲಿ ಕೆಲಸ ಮಾಡಿದೀವಿ ನಾವು. ಪೋಲ್ ಮ್ಯಾನುಫ್ಯಾಕ್ಚರಿಂಗ್. ಹೌದು.
ಜಲ್ಲಿ ಹಾಕಿ ಸಿಮೆಂಟ್ ಹಾಕಿ ಎಲ್ಲ ರಾಡ್ಗಳು ಹಾಕಿ. ಹಾಕಿ ರಾಡ್ ವೆಲ್ಡಿಂಗ್ ಮಾಡಿ ಕ್ವಾಲಿಟಿ ಸಿಮೆಂಟ್ ಹಾಕ್ತಿದ್ರಿ? ಅದು ಕೂಡ ಕೆಲಸ ಮಾಡಿದೀವಿ ನಾವು. ಕ್ವಾಲಿಟಿ. ಹೌದು, ಹಾ. ಮಾಡಿ ನಾವೇ ಸ್ವಂತ KEB ಅವ್ರು ಮಾಡಿ ಕಂಬಗಳು ನೀಲ್ ಹಾಕಿ ಅದನ್ನ ತೊಟ್ಟಿಗೆ ಹಾಕಿ ತೊಟ್ಟಿಯಿಂದ Curing ಮಾಡಿ. curing ಮಾಡಿ ಆಮೇಲೆ ತಗೊಂಡ್ಬಂದು ಎಲ್ಲ ಕಂಬಗಳು ಎತ್ತಾ ಇದ್ವಿ. ಸರಿ ಸರ್, ಇವತ್ತಿನ ಕಂಬದ ಬಗ್ಗೆ ಏನ್ ಹೇಳ್ತೀರಿ? ಇವಾಗಿನ ಕಂಬ ಯಾವ್ದು ಎಲ್ಲ PCC ಕಂಬಗಳು ಬಂದ್ಬಿಟ್ಟವೆ, ಎಲ್ಲ ಉದುರ್ತಾ ಇರ್ತವೆ. ಸ್ಟೀಲ್ ವೈರ್ ಬಂದವೆ, ಕೆಲವು ಉದುರ್ತಾವೆ, ಕೆಲವು ಈ ಕಂಬಿಗಳೆಲ್ಲ ಆಚೆ ಬಂದವೆ. ಜಾಸ್ತಿನೇ ಕಲಬೆರಕೆ. ಈ GOS ಆಂಗಲ್ಗಳು ಇನ್ಸುಲೇಟರ್ಗಳ ಬಗ್ಗೆ ಏನ್ ಹೇಳ್ತೀರಿ? ಮೊದಲು ಅಲ್ಲಲ್ಲಿ ಡಿವೋಲ್ವೋಗಳು GOSಗಳು ಎಲ್ಲ ಅಳವಡಿಸಿದ್ರು. KEB ಇದ್ದಾಗ ಎಲ್ಲ ಬಂದು ಚೆಕ್ ಮಾಡಿ ಎಲ್ಲ ಕಾಂಟ್ರಾಕ್ಟರ್ಗೆ ಹೇಳಿ ಅಲ್ಲಲ್ಲಿ ಕಂಬಗಳು ಲಾಂಗ್ ಸ್ಪಾನ್ ಇದ್ದಾಗ ಮಧ್ಯದಲ್ಲಿ ಒಂದು ಕಂಬ ಹಾಕಿ ಆಮೇಲೆ ಅದನ್ನು ಸರಿ ಮಾಡಿ ಆಮೇಲೆ GOSಗಳು ಹಾಕಿ ಎಲ್ಲ ನಮಗೆ ಅನುಕೂಲವಾಗಿ ಇದ್ದಾಗೆ ಮಾಡಿಕೊಟ್ಟಿದ್ರು. ಇವಾಗ ಅವೆಲ್ಲ ಆಯ್ತೋ ಇಲ್ಲೋ ಗೊತ್ತಿಲ್ಲ. ಅಲ್ಲ, ಇವತ್ತಿನ ಒಂದು ಈ ಮೆಟೀರಿಯಲ್ ಬಗ್ಗೆ ಏನ್ ಹೇಳ್ತೀರಿ? ಈ GOSಗಳಾಗಿರ್ಬೋದು, ಆಂಗಲ್ಗಳಾಗಿರ್ಬೋದು, ಮೆಟೀರಿಯಲ್ಸ್ ಅದೇ ಎಲ್ಲ ಕಳಪೆ ಮಟ್ಟದ್ದು ಆಗ್ತಾ ಇದ್ದಾರೆ ಅಂತ. ಸರ್, ಈ ತರ ಕಳಪೆ ಮಟ್ಟದ ವಸ್ತುಗಳನ್ನ ಬಳಸಿದ್ರೆ ಏನಾಗುತ್ತೆ ಸರ್ ಇಲಾಖೆ? ಎಲ್ಲ ಇದೇ ಕೆಲಸ ಆಗಲ್ಲ, ಕೆಲಸಗಳು ಜಾಸ್ತಿ ಹಾಳಾಗೋಗ್ತದೆ. ಲೈನ್ ಮ್ಯಾನ್ಗಳಿಗೆ ಏನಾದ್ರು ಹೆಚ್ಚು ಕಡಿಮೆ ಆಗಿ ಎಡವಟ್ಟಾಗಿ ಸಾಯ್ತಾರೆ. ಆಗ್ತದೆ. ಹೌದು ಸರ್. ಆಗ್ಲಿ ಸರ್, ತುಂಬಾ ಖುಷಿ ಆಯ್ತು ನಿಮ್ ಜೊತೆಲಿ ಮಾತಾಡಿ. ಒಬ್ಬ ಹಿರಿಯ ಲೈನ್ ಮ್ಯಾನ್ಗಳ ಜೊತೆಲಿ ಇವತ್ತು ಮಾತಾಡಿದ್ವಿ. ದಯವಿಟ್ಟು ಲೈನ್ ಮ್ಯಾನ್ಗಳು ನೋಡಿ ಇಂಥವರ ಮಾರ್ಗದರ್ಶನ ಪಡೀರಿ. ಯಾಕಂದ್ರೆ ಅವರು ಇವತ್ತಿನವರಲ್ಲ, ನಾವು ಹುಟ್ಟಕ್ಕಿನ ಮುಂಚೆನೆ ಅವರು ಅಪಾಯಿಂಟ್ ಆದವರು. ನಡ್ಕೊಂಡು ಹೋಗಿ ಹಳ್ಳಿ ತಿರುಗಿ ಕೆಲಸ ಮಾಡಿ ಕೇವಲ 100 ರೂಪಾಯಿ 1000 ರೂಪಾಯಲ್ಲಿ ಸಂಬಳ ತಗೊಂಡು ಕೆಲಸ ಮಾಡಿ ಜೀವನ ಕಟ್ಕೊಂಡವರು. ಇವತ್ತು ಇವ್ರನ್ನ ಯಾಕೆ ತೋರಿಸ್ತಾ ಇದೀವಿ ಗೊತ್ತಾ? ಎಲ್ಲ ಯುವ ಲೈನ್ ಮ್ಯಾನ್ಗಳು ಇವ್ರು ನೋಡ್ಬೇಕು. ನೋಡಿ, ಬೆಳ್ಳಗಾಗಿದೆ ಗಡ್ಡ. ಇವ್ರನ್ನ ಯಾಕೆ ತೋರಿಸ್ತಾ ಇದೀವಿ? ಕಾರಣ ಏನಂದ್ರೆ ಸರ್ವಿಸ್ ಮುಗಿಸಿ ರಿಟೈರ್ಡ್ ಪೆನ್ಷನ್ ತಿಂತಾ ಇದ್ದಾರೆ. ಇವತ್ತು ನಿಮಗೆ ಪೆನ್ಷನ್ ಬರುತ್ತಾ ಇಲ್ವೋ ಅದು ಬೇರೆ ವಿಚಾರ, ಅದು ಇನ್ನೊಂದು ವಿಷಯ, ಅದನ್ನ ಮಾತಾಡೋಣ. ಯಾಕೆ ಹೇಳ್ತಾ ಇದ್ದೀನಿ, ಯಾಕೆ ತೋರಿಸ್ತಾ ಇದ್ದೀನಿ ಅಂದ್ರೆ ಇವ್ರನ್ನ ನಾನು ಪ್ರತಿಯೊಬ್ಬ ಲೈನ್ ಮ್ಯಾನ್ಗಳಿಗೂ ರಿಕ್ವೆಸ್ಟ್ ಮಾಡ್ಕೊಂಡು ಹೇಳ್ತಿರೋದಷ್ಟೇ. ಜೀವನದಿಂದ ರಿಟೈರ್ಡ್ ಆಗಬೇಡಿ, ನಿಮ್ಮ ಕೆಲಸದಿಂದ ರಿಟೈರ್ಡ್ ಆಗಿ. ಜೀವನದಿಂದ ರಿಟೈರ್ಡ್ ಆದರೆ ನಿಮ್ಮ ಕುಟುಂಬಕ್ಕೆ ನೀವು ಅಪಾಯಿಂಟ್ ಆದಂಥ ಕಂಪನಿಗೆ ನೀವು ಮೋಸ ಮಾಡ್ದಂಗೆ. ಅದೇ ನೀವು ಸರ್ವಿಸಿಂದ ರಿಟೈರ್ಡ್ ಆದರೆ ನೀವು ನಿಜವಾದ ನ್ಯಾಯಬದ್ಧವಾಗಿ ಮತ್ತು ಸುರಕ್ಷತೆಯನ್ನು ಬಳಸಿ ಕೆಲಸ ಮಾಡಿದ್ದೀರಾ ಅಂತ ನೀವೇ ಒಂದು ಮಾರ್ಗದರ್ಶನ ನೀಡಿದಂಗೆ. ದಯವಿಟ್ಟು ಪ್ರತಿಯೊಬ್ಬ ಲೈನ್ ಮ್ಯಾನ್ ಈ ಒಂದು ವರದಿ ನೋಡಿದ್ಮೇಲೆ, ಈ ಒಂದು ಎಪಿಸೋಡ್ ನೋಡಿದ್ಮೇಲೆ ನಿಮ್ಮಲ್ಲಿ ಒಂದು ಸಣ್ಣ ಬದಲಾವಣೆ ಬಂದರೆ ನಿಮ್ಮ ವಾಣಿ ಮಾಡ್ತಿರುವಂಥ ಈ ಪ್ರಯತ್ನಕ್ಕೆ ಅದೇ ನಿಜವಾದ ಫಲ. ಧನ್ಯವಾದಗಳು.